ದೊಡ್ಡಬಳ್ಳಾಪುರದಲ್ಲಿ ರೈತರ ಕೃಷಿ ಜಮೀನುಗಳನ್ನು ರೈತರಿಗೆ ವಂಚಿಸಿ ಭೂಗಳ್ಳರಿಗೆ ದಾಖಲೆ ನಿರ್ಮಿಸಿ ಕೊಡುತ್ತಿರುವವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಕರ್ನಾಟಕ ಪ್ರಾಂತ ರೈತ ಸಂಘ ಇಂದು ದೊಡ್ಡಬಳ್ಳಾಪುರದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ದೂರು ನೀಡಿದರು. ದೊಡ್ಡಬಳ್ಳಾಪುರದ ಸಾಸಲು ಹೋಬಳಿ ಬೈಪನಹಳ್ಳಿ ಗ್ರಾಮದ ಸುತ್ತಮುತ್ತಲ ರೈತ ಕೃಷಿ ಭೂಮಿ ಸುಬ್ಬರಾವ್ ಎನ್ನುವ ಶಾನುಭೋಗನ ಹೆಸರಿನಲ್ಲಿ ಉಳಿದಿದ್ದು, ಸಾಸಲು ಹೋಬಳಿಯ 106 ಎಕರೆ ರೈತರ ಜಮೀನಿಗೆ ನಕಲಿ ಸುಬ್ಬರಾವ್ ಹೆಸರಿನಲ್ಲಿ ಮತ್ತು ಆತನ ಕುಟುಂಬಸ್ಥರ ಹೆಸರಿನಲ್ಲಿ ದಾಖಲೆ ಸೃಷ್ಟಿಸಿ ವಂಚಿಸುತ್ತಿರುವುದನ್ನು ಖಂಡಿಸಿ ರೈತರಿಗೆ ನ್ಯಾಯ ಕೊಡಿಸಬೇಕೆಂದು ಪ್ರತಿಭಟಿಸಿದರು. ಸಾಸಲು ಹೋಬಳಿ ಹಾಗೂ ಬೆಳವಾಲ ಹೋಬಳಿಯ ಕೆಲವು ಗ್ರಾಮಗಳಲ್ಲಿ ಆಗ್ತಾ ಇರತಕ್ಕಂಥ ಅನ್ಯಾಯವನ್ನು ಖಂಡಿಸಿ ಈ ದಿವಸ ದೊಡ್ಡಬಳ್ಳಾಪುರ ತಾಲೂಕಿನ ಎಸಿ ಕಚೇರಿ ಮತ್ತು ತಾಲೂಕು ವಿರುದ್ಧವಾಗಿ ಈ ದಿವಸ ಈ ಒಂದು ಕರ್ನಾಟಕ ಪ್ರಾಂತ ರೈತ ಸಂಘದ ನೇತೃತ್ವದಲ್ಲಿ ಪ್ರತಿಭಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಕರ್ನಾಟಕ ಪ್ರಾಂತ ರೈತ ಸಂಘದ ಇನ್ನೂ ಇಂಥ ಬೇಜಾನಿದೆ. ಸಂದರ್ಭದಲ್ಲಿ ಇವತ್ತು ನಮ್ಮ ಮುಂದೆ ಇರತಕ್ಕಂಥ ಒಂದು ಪ್ರಶ್ನೆ, ಭಾರತಕ್ಕೆ ಸ್ವತಂತ್ರ ಬಂದು 77-78 ವರ್ಷಗಳಾಗಿದೆ. ಸರ್ಕಾರ ಬಂದು ಎಷ್ಟೇ ವರ್ಷಗಳೇ ಆಗಿದೆ ಅಂತ ಹೇಳಿ, ಆದರೆ ಇದು ಯಾರ ದೇಶ? ಇದು ಯಾರ ಸರ್ಕಾರ? ಇದು ಯಾರ ಭೂಮಿ? ಇದು ಯಾರ ಆಕಾಶ? ಇದು ಯಾರ ನೀರು? ಇದು ಯಾರ ಗಾಳಿ? ಇದು ಯಾರು ಬೆಳಕು ಅಂತಕ್ಕಂತಹ ಪ್ರಶ್ನೆಗೆ ಯಾರು ಸರ್ಕಾರವನ್ನು ರಚನೆ ಮಾಡಿಕೊಂಡು ಕೂತಿದ್ದಾರೋ ಆ ಭೂತ್ ದಳ್ಳಾಳಿಗಳಿಗೆ ಏನು ಅರ್ಥವಾಗ್ತದೆ ಅಂತ ಹೇಳಿ ತಮ್ಮೆಲ್ಲರ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತೀನಿ. ಅದಕ್ಕಿಂತ ಮುಂಚೆ ಇಲ್ಲಿ ಸೇರಿರುವಂತ ಎಲ್ರಿಗೂ ಕೂಡ ನಾನು ಮತ್ತೊಮ್ಮೆ ಕರ್ನಾಟಕ ಪ್ರಾಂತ ರೈತ ಸಂಘದ ರಾಜ್ಯ ಸಮಿತಿ ವತಿಯಿಂದ ಹೃತ್ಪೂರ್ವಕವಾದಂಥ ಸ್ವಾಗತವನ್ನ ಕೋರಕ್ಕೆ ಬಯಸ್ತೀನಿ. ಹಾಗೆ ದೇವಳ್ಳಿಯಿಂದ ಅಂತೂ ಬಹಳಷ್ಟು ಜನ ನಮಗೆ ಈ ಹೋರಾಟಕ್ಕೆ ಬೆಂಬಲಾರ್ಥವಾಗಿ ಬಂದು ಭಾಗವಹಿಸಿದ್ದಾರೆ. ಅವರಿಗೆ ನಾನು ವಿಶೇಷವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಆದ್ಮೇಲೆ ಈಗಾಗಲೇ ಏನೋ ಮಾತಾಡ್ತಾ ಹೇಳಿದ್ರು, ಇದು ಸ್ವಾತಂತ್ರ್ಯ ಪೂರ್ವದಿಂದ ಅಲ್ಲಿ ಉಳುಮೆ ಮಾಡ್ತಾ ಬಂದಿರುವಂಥ ಜಾಗ. ಸ್ವಾತಂತ್ರ್ಯ ಪೂರ್ವದಲ್ಲಿ ಏನಾಗಿದೆ, 1935ರಲ್ಲಿ ಏನಾಗಿದೆ, ರೈತರದೊಂದು ಸೊಸೈಟಿ ಮಾಡಿದ್ದಾರೆ. ಅವಾಗ ಮೈಸೂರು ಸರ್ಕಾರ ಅಲ್ವಾ, ಅಲ್ಲಲ್ಲೇ ರೈತರಿಗೆ ಸಾಲ ಕೊಡೋಕ್ಕೆ ಅಂತ ಸೊಸೈಟಿಗಳು ಮಾಡಿರ್ತಿದ್ರಲ್ಲ, ಅಥವಾ ಸಾಸಲು ಹೋಬಳಿ ಅಂತ ಅವಾಗ ಎಲ್ಲಿತ್ತು ಒಟ್ಟಿನಲ್ಲಿ ಆ ಭಾಗದಲ್ಲಿ ಮಾಡಿದ್ದಾರೆ. ಅವಾಗೇನಾಗಿದೆ, ರೈತರು ಸಣ್ಣ ಪುಟ್ಟ ಬೆಳೆ ಸಾಲಕ್ಕೆ ಅಂತ ಹೇಳಿ ಆ ಸೊಸೈಟಿಗೆ ಹೋಗಿ ಸಾಲ ತಗೊಂಡ್ಬಂದಿದ್ದಾರೆ. 5 ರೂಪಾಯೋ 10 ರೂಪಾಯೋ ಆ ಬೆಳೆ ಸಾಲಕ್ಕೆ ಅಂತ ಕೊಟ್ಟಂತ ದುಡ್ಡನ್ನ ಕೆಲವು ಸಲ ರಿಕವರಿ ಮಾಡ್ಕೊಂಡಿದ್ದಾರೆ, ಕೆಲವು ಸಲ ರೈತರಿಂದ ವಾಪಸ್ ತಗೊಂಡಿದ್ದಾರೆ. ವಾಪಸ್ ತಗೊಂಡು ರಸೀದಿ ಕೊಟ್ಟಿರಲ್ಲ, ತಗೊಂಡಿದ್ದೀವಿ ಬಗೆಹರಿ ಹೋಗ್ರಿ ಅಂತ ಹೇಳಿ ಕಳಿಸ್ಬಿಟ್ಟಿರ್ತಾರೆ. ಅಮಾಯಕರು ರೈತರು ಇವತ್ತು ಹಂಗೆ ಅವರೇ, ನಾನು ಬದಲಾಗಿದ್ದಾರೆ ಅಂತ ನಾನು ಹೇಳೋದೇ ಇಲ್ಲ. ಆಮೇಲೆ ಸರಿ ಹೋಯ್ತಲ್ಲ, ಅಲ್ಲಿ ಜಮೆ ಮಾಡ್ಕೊಂಡಿರ್ತಾರೆ ಅಂತ ಇವರು ಬಂದ್ಬಿಟ್ಟಿರ್ತಾರೆ. ಇನ್ನು ಕೆಲವು ಸಲ ಕೆಲವರು ಇಲ್ಲ ಅರ್ಜಿ ಇದು ನಮ್ಗೆ ದಾಖಲೆ ಕೊಡಿ ಅಂತ ದಾಖಲೆ ಇಸ್ಕೊಂಡು ಬಂದಿರ್ತಾರೆ. ಅದೇನಾಗಿರುತ್ತೆ, ಸಾಲ ವಾಪಸ್ ಕೊಟ್ಟವರು ಸಾಲ ವಾಪಸ್ ಕೊಡದೇ ಇರೋರು ಎಲ್ಲರದ್ದು ಸೇರ್ಕೊಂಡಂಗೆ ಆ ಸೊಸೈಟಿ ನಡೆಸ್ತಾ ಇದ್ದಂಥ ವ್ಯಕ್ತಿಗಳು ಇವರು ದಾಖಲೆ ಇದೆ ಅಥವಾ ಅದನ್ನು ಕೊಟ್ಟು ನೀವು ಅರ್ಜಿಯಾಗಿ ಅದನ್ನು ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದ್ರು. ಇದು ವಜಾ ಮಾಡಿದ್ಮೇಲೆ ಏನೇನಿತ್ತು ಅಂತ ಹೇಳ್ಬಿಟ್ಟು ಸಬ್ ರಿಜಿಸ್ಟರ್ ಇರೋ ಕಾಪಿ ತೊಗೊಂಡ್ಬಿಟ್ಟು ಇದು ನಾವು ಪೊಲೀಸವರಿಗೆ ಕಂಪ್ಲೇಂಟ್ ಕೊಡ್ತೀವಿ. ಅದಾಗತ್ತೆ. ಇವಾಗ ವಜಾ ಬೇಕು, ನಾವು ಕಂಪ್ಲೇಂಟ್ ಕೊಡ್ತೀವಿ. ಅವ್ರು ಹೇಳ್ತಿದ್ದಾರೆ ನೀವು ಸಂಘಟನೆಯಿಂದ ಕೊಟ್ಟರು ಒಳ್ಳೆಯದು, ಅದು ಒಳ್ಳೆಯದು. ನಮ್ಮ ಕಡೆಯಿಂದ ನಾವು ಮಾಡ್ತೀವಿ, ನಿಮ್ಮ ಕಡೆಯಿಂದ ಕೊಡಿ, ನಾವು ಕೊಡ್ತೀವಿ. ಫಸ್ಟ್ ಇವತ್ತಿನ ವಜಾ ಮೇನ್ ಬಾಕಿ ಮೇನ್ ಸಮಸ್ಯೆ ಇದೆ. ನಾವು ಇವಾಗ ಅಲ್ಲಿ ಮದುವೆನಲ್ಲೂ ಮಾಡಿದ್ವಿ, ಅಲ್ಲೂ ಹೇಳಿದ್ವಿ. ರೋಡಿನ ಇಶ್ಯೂ ಒಂದು ತುಂಬ ಆಲ್ಮೋಸ್ಟ್ ಒಂದು 30 ವರ್ಷದ ರೋಡ್ ಡಿಸ್ಪ್ಯೂಟ್, ಅದು ನಿನ್ನೆ ಆರ್ಡರ್ ಆಗಿದೆ. 7 days ಎವಿಕ್ಷನ್ ನೋಟಿಸ್ ಬಿಡಿದ್ರು, ಗೊತ್ತಿದೆ. ನಾನು 2 ಸಲ ಹೋಗಿದ್ದೆ, 2-3 ಸಲ ಹೋಗಿ ಬಂದು ಅಲ್ಲಿ ಮರಗಳ ಅಡ್ಡ ಇತ್ತು. ಇನ್ನೊಬ್ರು ರೈತರಿಗೆ ತೊಂದರೆ ಆಗ್ಬೋದು, ಒಂದು ಕಡೆ ರೈತರು ಇದ್ದಾನೆ, ನನಗೆ ತೊಂದರೆ ಆಗತ್ತೆ ಅಂತ ಒಬ್ರು. ಸೊ ಹೀಗೆ ರೈತರಿಗೆ ಹೇಳ್ತಿದ್ದು ನಾವು ಎಲ್ಲಿ ಮರ ಬರುತ್ತೆ ಅಲ್ಲಿ ಡೈವರ್ಷನ್ ತೊಗೊಳ್ತೀವಿ ಅಂತ.
ಆದರೆ ಇದುವರೆಗೂ ನಮ್ಮ ಪ್ರಶ್ನೆ ಏನಂದ್ರೆ ತನಿಖೆ ಆಗಿದೆಯಾ, ಅದು ನಿಮ್ಮ ಕ್ರಮ ತೀರ್ಕೊಂಡಿದ್ದೀರಾ ಅಂತ. ಹಾಂ, ಅಲ್ಲಲ್ಲ ನೋಡಿ, ನಾವೇಳ್ತಾ ಇದ್ದೀವಿ ತನಿಖೆ ಆಗಬೇಕು. ಈ ಸುಬ್ರಾವನ್ನ ಫೇಕ್ ಸುಬ್ರಾವ ಹೆಂಗ್ ಬಂದ, ಸುಬ್ರಾವಿನ ಮೊಮ್ಮಗಳು ಹೆಂಗ್ ಬಂದು, ಅವರು ದಾನಪತ್ರ ಹೆಂಗ್ ಸೃಷ್ಟಿ ಆಯ್ತು, ಅವ್ರಿಗೆ ಆಧಾರ್ ಕಾರ್ಡ್ ಹೆಂಗ್ ಸೃಷ್ಟಿ ಆಯ್ತು, ಯಾರು ಮುನ್ರಾಜು ಅನ್ನೋರು ಯಾರು, ಇದೆಲ್ಲ ತನಿಖೆ ಆಗಬೇಕು. ತನಿಖೆ ಆಧಾರದಲ್ಲಿ ಯಾರ್ಯಾರು ಫ್ರಾಡ್ ಮಾಡಿದ್ದಾರೆ, ಅದು ಭೂ ದಳ್ಳಾಳಿಗಳು ಮಾಡಿದಾರ, ಭೂಗಾರರು ಮಾಡಿದಾರ, ನಿಮ್ಮ ರೆವಿನ್ಯೂ ಅಧಿಕಾರಿಗಳು ಇದನ್ನು ಶಾಮೀಲಾಗಿ ಮಾಡಿದಾರ, ಅವರೆಲ್ಲರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಆಗಬೇಕು. ಕಾನೂನು ಪ್ರಕಾರ ಕ್ರಿಮಿನಲ್ ಮೊಕದ್ದಮೆ ಆಗಬೇಕು. ಈ ಬೇಡಿಕೆ ಈಡೇರೋವರೆಗೂ ನಾವು ಸುಮ್ಮನೆ ಇರೋದಿಲ್ಲ. ಇನ್ನ ಯಾಕೆಂದ್ರೆ